Hi everyone, this is me SL Kapalgudi from Shraddha Academy. In this video, I am discussing problem on bank reconciliation statement. ಆತ್ಮೀಯ ವಿದ್ಯಾರ್ಥಿಗಳೇ, ಈ ವಿಡಿಯೋದಲ್ಲಿ ನಾನು ವೆರಿ ಡೆಡ್ ಈಸಿ ಇರುವಂಥ 12 ಮಾರ್ಕ್ಸ್ ಪ್ರಾಬ್ಲಮ್ನ ಸಾಲ್ವ್ ಔಟ್ ಮಾಡ್ತಾ ಇದ್ದೀನಿ. ಸೊ ಫಸ್ಟ್ ನಾನಿಲ್ಲಿ ಬ್ಯಾಂಕ್ ಬ್ಯಾಲೆನ್ಸ್ ಆ್ಯಸ್ ಪರ್ ಕ್ಯಾಶ್ ಬುಕ್ ಇದ್ದಿದ್ದು ಮಾತ್ರ ಈ ವಿಡಿಯೋದಲ್ಲಿ ಸಾಲ್ವ್ ಔಟ್ ಮಾಡ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಬ್ಯಾಂಕ್ ಬ್ಯಾಲೆನ್ಸ್ ಆ್ಯಸ್ ಪರ್ ಪಾಸ್ಬುಕ್ ಇದ್ದಿದ್ದನ್ನು ಸಾಲ್ವ್ ಔಟ್ ಮಾಡ್ತೀನಿ. ಸೊ ಹಂಗಾರೆ ಈ ಪ್ರಾಬ್ಲಮ್ ಸಾಲ್ವ್ ಔಟ್ ಮಾಡ್ಬೇಕಾರೆ ನಮಗೆ ಬೇಸಿಕಲಿ 2 ಥಿಂಗ್ಸ್ ಗೊತ್ತಿರಬೇಕು. ನಂಬರ್ 1, ಡಬಲ್ ಕಾಲಮ್ ಕ್ಯಾಶ್ ಬುಕ್ ಬಗ್ಗೆ ಅವೇರ್ನೆಸ್ ಇರಬೇಕು. ಅದೇ ಥರ ಪಾಸ್ಬುಕ್ ಬಗ್ಗೆನೂ ಅವೇರ್ನೆಸ್ ಇರಬೇಕು. ಇನ್ನು ಡಬಲ್ ಕಾಲಮ್ ಕ್ಯಾಶ್ ಬುಕ್ಕನ್ನು ಬಿಸ್ನೆಸ್ ಮ್ಯಾನ್ ಇದ್ದವ ತನ್ನ ಬುಕ್ಸ್ ಒಳಗೆ ಪ್ರಿಪೇರ್ ಮಾಡ್ತಿರ್ತಾನೆ. ಸೊ ಡೆಬಿಟ್ ಸೈಡ್ ಏನು ತೊಗೋತಿರ್ತಾನಂದ್ರೆ ರಿಸೀಟ್ಸ್ಗಳು ತೊಗೋತಿರ್ತಾನೆ. ಏನು ಚೆಕ್ಗಳು ಬರ್ತಿರ್ತಾವೋ ಅವನ್ನೆಲ್ಲ ರಿಸೀಟ್ ತೊಗೋತಿರ್ತಾನೆ. ಫಾರ್ ಎಕ್ಸಾಂಪಲ್ ಚೆಕ್ ರಿಸೀಡ್ ಫ್ರಮ್ ಪ್ರಿಯಾ ಎಲ್ಲ ತೊಗೋತಿರ್ತಾನೋ. ಚೆಕ್ ರಿಸೀಡ್ ತೊಗೊಂಡ್ರಿಂದ ನಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಏನಾಗ್ತಿರ್ತೈತಿ ಅಂದರೆ ಇನ್ಕ್ರೀಸ್ ಆಗ್ತಿರ್ತೈತಿ, ಪ್ಲಸ್ ಆಗ್ತಿರ್ತೈತಿ. ಅದೇ ಥರ ಇನ್ನು ಪೇಮೆಂಟ್ ಮಾಡಿದ್ದು ಅಂತಂದ್ರೆ ಫಾರ್ ಎಕ್ಸಾಂಪಲ್ ಚೆಕ್ ಪೇಡ್ ಟು ರಾಧಾ ಪೇಮೆಂಟ್ ಮಾಡಿದ್ದು ಅಂದ್ರೆ ನಮ್ಮ ಬ್ಯಾಂಕ್ ಕಾಲಮ್ ಏನಾಗ್ತಿರ್ತೈತಿ ಅಂದರೆ ಕ್ಯಾಶ್ ಬುಕ್ನಾಗ ಡಿಕ್ರೀಸ್ ಆಗ್ತಿರ್ತೈತಿ, ಮೈನಸ್ ಆಗ್ತಿರ್ತೈತಿ. ಇನ್ನು ನಾವು ಇಲ್ಲಿ ಏನು ಡೆಬಿಟ್ ತೊಗೊಂಡಿರ್ತಿಲ್ಲ ಅದರ ಅಪೋಸಿಟ್ ಟ್ರಾನ್ಸಾಕ್ಷನ ಪಾಸ್ಬುಕ್ನಾಗ ಆಗ್ತಿರ್ತಾವೆ. ಇಲ್ಲಿ ನಾವು ಚೆಕ್ ಡಿಪಾಸಿಟ್ ಇಲ್ಲಿ ರಿಸೀಟ್ ತೊಗೊಂಡು ಡಿಪಾಸಿಟ್ ಕಳಿಸಿದಂದ್ರೆ ಅವ ಏನು ಮಾಡಿರ್ತಾನೆ, ಇಲ್ಲಿ ಕ್ರೆಡಿಟ್ ಕೊಟ್ಟಿರ್ತಾನೋ. ಅದೇ ಥರ ನಾವಿಲ್ಲಿ ಪೇಮೆಂಟ್ ಕಳಿಸಿದಂದ್ರೆ ಕ್ರೆಡಿಟ್ ಸೈಡಿಗೆ ಅವ ಡೆಬಿಟ್ ಸೈಡ ತೊಗೋತಿರ್ತಾನೆ. ಅಂದರೆ ಆ್ಯಸ್ ಪರ್ ರೂಲ್ ಆಫ್ ಅಕೌಂಟಿಂಗ್ ಏನೈತೈತಿ ಅಂದ್ರೆ ಒಂದು ಅಕೌಂಟ್ ಡೆಬಿಟ್ ಆದ್ರೆ ಆಟೋಮೆಟಿಕ್ಲಿ ಇನ್ನೊಂದು ಅಕೌಂಟ ಕರೆಸ್ಪಾಂಡ್ಲಿ ಕ್ರೆಡಿಟ್ ಆಗ್ತಿರ್ತೈತಿ. ಇದು ಅದ ಲಾಜಿಕನ್ನು ಅಪ್ಲೈ ಮಾಡಬೇಕು. ಇನ್ನು ಇದ್ರೊಳಗೆ ವೆರಿ ಡೆಡ್ ಈಸಿ ಟ್ರಿಕ್ಸ್ ಏನಪ್ಪ ಅಂತಂದ್ರೆ ಇಲ್ಲಿ ನಾವು ಏನು ಬ್ಯಾಂಕ್ನಾಗ ಏನು ಬ್ಯಾಲೆನ್ಸ್ ಬಂದಿರ್ತೈತಲ್ಲ ಮಂತ್ ಎಂಡಿಗೆ ಆ ಬ್ಯಾಲೆನ್ಸ್ ತೊಗೊಂಡು ನಾವು ಸ್ಟೇಟ್ಮೆಂಟ್ ಪ್ರಿಪೇರ್ ಮಾಡ್ತಿರ್ತೀವಿ. ಆ ಬ್ಯಾಲೆನ್ಸ್ ತೊಗೊಂಡು ನಾವು ಸ್ಟೇಟ್ಮೆಂಟ್ ಪ್ರಿಪೇರ್ ಮಾಡ್ಬೇಕಾರೆ ಇಲ್ಲಿ ವೆರಿ ಈಸಿ ಟ್ರಿಕ್ಸ್ ಏನಪ್ಪ ಅಂತಂದ್ರೆ ಈಗ ಫಾರ್ ಎಕ್ಸಾಂಪಲ್ ಚೆಕ್ ರಿಸೀವ್ ಮಾಡಿದ್ವಿ ಪ್ರಿಯಾನ್ ಕಡೆಯಿಂದ ಡಿಪಾಸಿಟ್ ಕಳಿಸ್ತು ಬ್ಯಾಂಕಿಗೆ, ಆದ್ರೆ ಅಲ್ಲಿ ಏನಾಗಂಗಿಲ್ಲ, ಡಿಪಾಸಿಟ್ ಆಗಂಗಿಲ್ಲ. ಡಿಪಾಸಿಟ್ ಆಗಂಗಿಲ್ಲ ಅಂದ್ರೆ ನಮ್ಮ ಬ್ಯಾಲೆನ್ಸ್ ಏನಾಗಿರ್ತೈತಿ, ಇನ್ಕ್ರೀಸ್ ಆಗಿರ್ತೈತಿ, ಪ್ಲಸ್ ಆಗಿರ್ತೈತಿ. ಅದನ್ನು ನಾವು ಏನು ಮಾಡಬೇಕಪ್ಪ ಅಂತಂದ್ರೆ ರಿವರ್ಸ್ ಮಾಡಬೇಕು. ಅದನ್ನು ಅಪೋಸಿಟ್ ಎಂಟ್ರಿ ಕೊಡಬೇಕಂದ್ರೆ ಇಟ್ ಮೀನ್ಸ್ ಪ್ಲಸ್ ಆಗಿದ್ದನ್ನು ಮೈನಸ್ ಮಾಡಬೇಕು. ನಾವು ಇಲ್ಲಿ ರಿಸೀವ್ಡ್ ಮಾಡಿ ಅದನ್ನು ಡಿಪಾಸಿಟ್ ಕಳಿಸಿರ್ತು, ಬಟ್ ಅಲ್ಲಿ ಏನಾಗಿರಂಗಿಲ್ಲ ಅಂತಂದ್ರೆ ಕಲೆಕ್ಷನ್ ಆಗಂಗಿಲ್ಲ. ಸೊ ಅಂದರೆ ಇಲ್ಲಿ ನಾವು ಇನ್ಕ್ರೀಸ್ ಆಗಿದ್ದ ಬ್ಯಾಲೆನ್ಸನ್ನ ಮತ್ತೆ ಹೊಳ್ಳಿ ನಾವು ಡಿಕ್ರೀಸ್ ಮಾಡ್ಕೋಬೇಕು. ಅದಕ್ಕೆ ಪ್ಲಸ್ ಇದ್ದಿದ್ದನ್ನು ಮೈನಸ್ ಮಾಡಬೇಕು. ಇದು ಒಂದು ಟ್ರಿಕ್ಸ್. ಇನ್ನು ಎರಡನೇದ ಪೇಮೆಂಟ್ ಕಳಿಸ್ತು, ಪೇಮೆಂಟ್ ಮಾಡ್ತು ಅಂದ್ರೆ ಚೆಕ್ನ ಇಶ್ಯೂ ಮಾಡ್ತು, ಬಟ್ ನಾಟ್ ಏನಾಗ್ತೈತೆ ಅಂದ್ರೆ ಅದು ಫಾರ್ ಎನ್ ಕ್ಯಾಶ್ ಆಗ್ತೈತಿ. ಸೊ ಎನ್ ಕ್ಯಾಶ್ ಆತಂದ್ರೆ ಇಲ್ಲಿ ನಾವು ಏನು ಮಾಡಿದ್ದು, ಮೈನಸ್ ಮಾಡಿದ್ದು ಅಂದ್ರೆ ನಮ್ಮ ಬ್ಯಾಲೆನ್ಸ್ ಮೈನಸ್ ಆಗೈತಿ, ಬಟ್ ಬ್ಯಾಂಕ್ನಾಗ ಮೈನಸ್ ಆಗಿಲ್ಲ. ಅದಕ್ಕೆ ಇದ್ರ ಅಪೋಸಿಟ್ ಏನು ತೊಗೋಬೇಕಂದ್ರೆ ಪ್ಲಸ್ ತೊಗೋಬೇಕು. ಸೊ ಇದು ಒಂದು ಫಸ್ಟ್ ನಮ್ಗೆ ಲಾಜಿಕ್ ಗೊತ್ತಾಗಬೇಕು ಕ್ಯಾಶ್ ಬುಕ್ನಾಗ. ಅದೇ ಥರ ಪಾಸ್ಬುಕ್ನಾಗೂ ವೆರಿ ಸಿಂಪಲ್ಲ. ನಾನಿಲ್ಲಿ ಡೆಬಿಟ್ ಸೈಡ ಪ್ಲಸ್ ಕಾಲಮ್ ತೋರಿಸೀನಿ, ಕ್ರೆಡಿಟ್ ಸೈಡ ಮೈನಸ್ ತೋರಿಸೀನಿ. ಅಂದರೆ ಇಲ್ಲಿ ಡೆಬಿಟೆಡ್ ಅಂತ ಕೊಟ್ಟಿರ್ತಾವೆ ನಾವು, ಡೆಬಿಟೆಡ್ ಇನ್ ಪಾಸ್ಬುಕ್. ಎಕ್ಸಾಂಪಲ್ ಇಂಟ್ರೆಸ್ಟ್ ಆನ್ ಬ್ಯಾಂಕ್ ಲೋನ್ ಆಗಿರ್ಬೋದು, ಬ್ಯಾಂಕ್ ಚಾರ್ಜಸ್ ಆಗಿರ್ಬೋದು, ಅಥವಾ ಇನ್ಶೂರೆನ್ಸ್ ಪೇಮೆಂಟ್ ಆ್ಯಸ್ ಪರ್ ಅಡ್ವೈಸ್ ಆಗಿರ್ಬೋದು, ಅವನ್ನೆಲ್ಲ ಏನು ಮಾಡಿರ್ತಾನೆ ಡೆಬಿಟ್ ತೋರಿಸಿರ್ತಾನೆ. ಸೊ ಅವಾಗ ನಾವು ಏನು ಮಾಡ್ಬೇಕು, ಅದನ್ನು ಇದ್ರ ಅಪೋಸಿಟ ಮೈನಸ್ ಮಾಡಬೇಕು. ಅದೇ ಥರ ಇನ್ನು ಕ್ರೆಡಿಟ್ ಟ್ರಾನ್ಸಾಕ್ಷನ್ಗಳು ಕೊಟ್ಟಿರ್ತಾನೆ ಕ್ರೆಡಿಟೆಡ್ ಇನ್ ಪಾಸ್ಬುಕ್. ಫಾರ್ ಎಕ್ಸಾಂಪಲ್ ಇಂಟ್ರೆಸ್ಟ್ ಆನ್ ಇನ್ವೆಸ್ಟ್ಮೆಂಟ್ ಆಗಿರ್ಬೋದು, ಡಿವಿಡೆಂಡ್ ಆನ್ ಶೇರ್ಸ್ ಆಗಿರ್ಬೋದು, ಅದೇ ಥರ ಇಂಟ್ರೆಸ್ಟ್ ಕಲೆಕ್ಟೆಡ್ ಬೈ ಬ್ಯಾಂಕ್ ಆಗಿರ್ಬೋದು. ಇವನ್ನೆಲ್ಲ ಏನು ಮಾಡಿರ್ತಾನೆ ಅಂದ್ರೆ ಅವ ಕ್ರೆಡಿಟೆಡ್ ಇನ್ ಪಾಸ್ಬುಕ್ ಮಾಡಿರ್ತಾನೋ. ಇಲ್ಲಿ ಕ್ರೆಡಿಟೆಡ್ ಏನು ತೋರಿಸಿದ್ರೆ ಮೈನಸ್ ಚಿನ್ ತೋರಿಸಿನಿ, ಅದರ ಅಪೋಸಿಟ್ಲಿ ಪ್ಲಸ್ ಮಾಡೋದು. ಇನ್ನೇನು ಲಾಸ್ಟ್ ನಾನು ವೆರಿ ಈಸಿ ಟ್ರಿಕ್ಸ್ ಹೇಳ್ತೀನಿ. ಇಲ್ಲಿ ಪ್ಲಸ್ ಆಗಿದ್ದನ್ನ ನಾವು ಮೈನಸ್ ಮಾಡ್ದೆ, ಇಲ್ಲಿ ಮೈನಸ್ ಆಗಿದ್ದನ್ನ ಪ್ಲಸ್ ಮಾಡ್ದೆ. ಇದಕ್ಕೆ ಎಕ್ಸಾಂಪಲ್ ಚೆಕ್ ಡಿಪಾಸಿಟೆಡ್ ಇಂಟು ಬ್ಯಾಂಕ್ ಬಟ್ ನಾಟ್ ಕಲೆಕ್ಟೆಡ್. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಚೆಕ್ ಇಶ್ಯೂಡ್ ಬಟ್ ನಾಟ್ ಪ್ರೆಸೆಂಟೆಡ್. ಸೊ ಅದೇ ಥರ ಇನ್ನು ಪಾಸ್ಬುಕ್ನಾಗ ಡೆಬಿಟೆಡ್ ಇದ್ದಿದ್ದು ಅಂತಂದ್ರೆ ನಾವಲ್ಲಿ ಮೈನಸ್ ಮಾಡ್ಕೋದೆ, ಕ್ರೆಡಿಟೆಡ್ ಇದ್ದಿದ್ದು ಅಂತಂದ್ರೆ ಪ್ಲಸ್ ಮಾಡ್ಕೋದು. ಇದು ಒಂದು ಲಾಜಿಕ್ ಗೊತ್ತಂದ್ರೆ ಈಸಿಯಾಗಿ ನಾವು ಇದನ್ನು ಸಾಲ್ವ್ ಮಾಡ್ಬೋದು. ಹಾಗಾದ್ರೆ ನಾನಿಲ್ಲಿ ಫಸ್ಟ್ ಕ್ವಶನ್ ಪೇಪರ್ನ ಸಾಲ್ವ್ ಔಟ್ ಮಾಡ್ತೀನಿ. ಫಸ್ಟ್ ನಾನಿಲ್ಲಿ 2019 ಆ್ಯನ್ಯುವಲ್ ಕ್ವಶನ್ ಪೇಪರ್ ಬಿಡಿಸಾತೀನಿ. ಯಾಕಂದ್ರೆ 2018 ಒಳಗೆ ಬ್ಯಾಂಕ್ ಬ್ಯಾಲೆನ್ಸ್ ಆ್ಯಸ್ ಪರ್ ಪಾಸ್ಬುಕ್ ಐತಿ. ನಾನು ಈ ವಿಡಿಯೋದಾಗ ಓನ್ಲಿ ಏನು ಬಿಡಿಸ್ತೇನೆ ಅಂತಂದ್ರೆ ಬ್ಯಾಂಕ್ ಬ್ಯಾಲೆನ್ಸ್ ಆ್ಯಸ್ ಪರ್ ಕ್ಯಾಶ್ ಬುಕ್ ಮಾತ್ರ ಸಾಲ್ವ್ ಔಟ್ ಮಾಡ್ತೀನಿ. ಫ್ರಮ್ ದ ಫಾಲೋಯಿಂಗ್ ಇನ್ಫಾರ್ಮೇಷನ್ ಪ್ರಿಪೇರ್ ಬ್ಯಾಂಕ್ ರೀಕನ್ಸಿಲಿಯೇಷನ್ ಸ್ಟೇಟ್ಮೆಂಟ್ ಫಾರ್ ದ ಮಂತ್ ಆಫ್ ಮಾರ್ಚ್ 2017 ಅಂತೇಳಿ ಕೊಟ್ಟದನು. ಇನ್ನು ಕೆಳಗೆ ಇನ್ಫಾರ್ಮೇಷನ್ ಕೊಟ್ಟನು. ಇದನ್ನು ಯಾವ ರೀತಿಯಾಗಿ ಸಾಲ್ವ್ ಔಟ್ ಮಾಡೋದಂದ್ರೆ ಇಲ್ಲಿ ಬ್ಯಾಂಕ್ ರೀಕನ್ಸಿಲಿಯೇಷನ್ ಸ್ಟೇಟ್ಮೆಂಟ್ ಆ್ಯಸ್ ಆನ್ ಮಾರ್ಚ್ 2017 ಅಂತೇಳಿ ಬರ್ಕೋಬೇಕು. ನೆಕ್ಸ್ಟ್ ಇಲ್ಲಿ ಕಾಲಮ್ಸ್ಗಳನ್ನ ಪ್ರಿಪೇರ್ ಮಾಡಬೇಕು. ಏನಂದ್ರೆ ಫಸ್ಟ್ ಇಲ್ಲಿ ಸೀರಿಯಲ್ ನಂಬರ ಪರ್ಟಿಕ್ಯುಲರ್ಸ, ಇನ್ನು ಅಮೌಂಟ್ ಕಾಲಮ್ ಒಳಗೆ ಪ್ಲಸ್ ಆಗುವೆಲ್ಲ ಇಲ್ಲಿ ತೋರಿಸ್ತಾನು, ಮೈನಸ್ ಆಗುವೆಲ್ಲ ಇಲ್ಲಿ ತೋರಿಸ್ತಾನೆ.
ಸೊ ಹಂಗಂದ್ರೆ ಇಲ್ಲಿ ಕ್ವಶನ್ ಪೇಪರ್ ಒಳಗೆ ಫಸ್ಟ್ ಏನು ನಾವು ಇನ್ಫಾರ್ಮೇಷನ್ ಫೈಂಡ್ ಔಟ್ ಮಾಡೋದಂತಂದ್ರೆ ಕ್ಯಾಶ್ ಬುಕ್ ಶೋಸ್ ಎ ಬ್ಯಾಂಕ್ ಬ್ಯಾಲೆನ್ಸ್ ರುಪೀಸ್ 15,600. ಇದನ್ನು ಫಸ್ಟ್ ನಾವು ಫೈಂಡ್ ಔಟ್ ಮಾಡ್ದೆ. ಇದನ್ನು ನಾನು ಫಸ್ಟ್ ಎಲ್ಲಿ ಇಡ್ತೇನೆ ಅಂದ್ರೆ ಪ್ಲಸ್ ಕಾಲಮ್ದಾಗ ಇಡ್ತೀನಿ. ಯಾಕಂದರೆ ಇದೇ ಬ್ಯಾಲೆನ್ಸ್ ತೊಗೊಂಡನ್ನು ನಾವು ಏನು ಮಾಡ್ತಿರ್ತೀವಿ, ಬ್ಯಾಂಕ್ ರಿಕನ್ಸಿಲಿಯೇಷನ್ ಸ್ಟೇಟ್ಮೆಂಟ್ನ ಪ್ರಿಪೇರ್ ಮಾಡ್ತಿರ್ತೀವಿ. ಸೊ ಹಂಗಾರೆ 15,600 ಪ್ಲಸ್ ಕಾಲಮ್ದಾಗ ಇಟ್ಕೊಂಡು ಇನ್ನು ನೆಕ್ಸ್ಟ್ ಇನ್ಫಾರ್ಮೇಷನ್ ಏನೈತೆ ಅಂದರೆ ಚೆಕ್ ಡಿಪಾಸಿಟೆಡ್, ಚೆಕ್ಕನ್ನು ನಾವು ಡಿಪಾಸಿಟಿಗೆ ಕಳಿಸೋದು ಬ್ಯಾಂಕಿಗೆ, ಬಟ್ ನಾಟ್ ಕ್ರೆಡಿಟೆಡ್ ರುಪೀಸ್ 6,000. ಅಂದರೆ ಇಲ್ಲಿ ನಾವು ಚೆಕ್ ಡಿಪಾಸಿಟ್ ತೊಗೊಂಡಾಗ ನಾವು ಕ್ಯಾಶ್ ಬ್ಯಾಲೆನ್ಸ್ ಒಳಗೆ ಏನಾಗಿರ್ತೈತಿ ಪ್ಲಸ್ ಆಗಿರ್ತೈತಿ. ಇನ್ನು ಅದರ ಅಪೋಸಿಟ್ಲಿ ನಾವು ಮೈನಸ್ ಮಾಡಬೇಕು. ಅಂದರೆ ಚೆಕ್ ಡಿಪಾಸಿಟ್ ಇನ್ ಬ್ಯಾಂಕ್ ಬಟ್ ನಾಟ್ ಕ್ರೆಡಿಟೆಡ್ ಏನು ಮಾಡ್ಬೇಕಂದ್ರೆ ಮೈನಸ್ ಮಾಡಬೇಕು. ಯಾಕಂದರೆ ಇದ್ರೊಳಗದ ಕೂಡಿರ್ತೈತಿ, ಅದಕ್ಕೆ ಇದನ್ನು ಮೈನಸ್ ಮಾಡ್ಕೋಬೇಕು. ಇನ್ನು ನೆಕ್ಸ್ಟ್ ಬಿ ಇನ್ಫಾರ್ಮೇಷನ್ ಏನೈತೆ ಅಂದರೆ ಚೆಕ್ ಇಶ್ಯೂಡ್ ಬಟ್ ನಾಟ್ ಎಟ್ ಪ್ರೆಸೆಂಟೆಡ್ ಫಾರ್ ಪೇಮೆಂಟ್ ರುಪೀಸ್ 3,000. ಅಂದರೆ ಇಲ್ಲಿ ನಾವು ಏನು ಮಾಡಿರ್ತೀವಿ, ಡಬಲ್ ಕಾಲಮ್ ಕ್ಯಾಶ್ ಬುಕ್ ಒಳಗೆ ಮೈನಸ್ ಮಾಡಿರ್ತೀವಿ. ಅಂದ್ರೆ ಪೇಮೆಂಟ್ ತೋರಿಸಿತ್ತು, ಅದನ್ನು ಅಪೋಸಿಟ್ಲಿ ಏನು ಮಾಡ್ಬೇಕಂದ್ರೆ ನಾವು ಪ್ಲಸ್ ಮಾಡ್ಬೇಕು. ಯಾಕಂದರೆ ಇದ್ರೊಳಗೆ ಮೈನಸ್ ಆಗಿ ಬಂದೈತಿ, ಮತ್ತು ನಾವು ಅದನ್ನು ಪ್ಲಸ್ ಮಾಡ್ಕೊಂಡು ಆ್ಯಸ್ ಇಟ್ ಈಸ್ ನಮ್ಮ ಒರಿಜಿನಲ್ ಬ್ಯಾಲೆನ್ಸ್ ಇಡಬೇಕು. ಇನ್ನು ನೆಕ್ಸ್ಟ್ ನಂಬರ್ ಸಿ ಏನೈತೆ ಅಂತಂದ್ರೆ ಇಂಟ್ರೆಸ್ಟ್ ಕ್ರೆಡಿಟೆಡ್ ಇನ್ ಪಾಸ್ಬುಕ್ ಅಥವಾ ಬೈ ದ ಬ್ಯಾಂಕ್ ರುಪೀಸ್ 800. ಅಂದ್ರೆ ಇಲ್ಲಿ ಏನು ಮಾಡ್ಯಾನು, ಇಂಟ್ರೆಸ್ಟ್ ಕ್ರೆಡಿಟ್ ಮಾಡ್ಯಾನು ಬ್ಯಾಂಕ್ ಅಂತಂದ್ರೆ ಇಲ್ಲಿ ಪಾಸ್ಬುಕ್ನಾಗ ಕ್ರೆಡಿಟ್ ಮಾಡ್ಯಾನ ಅಂದ್ರೆ ಅದರ ಅಪೋಸಿಟ್ಲಿ ನಾನು ಹೇಳಿದನು ನಾವಿಲ್ಲಿ ಪ್ಲಸ್ ಮಾಡ್ಕೋಬೇಕು. ಸೊ ಹಂಗಾರೆ ನೆಕ್ಸ್ಟ್ ಏನಂತಂದರೆ ಇಂಟ್ರೆಸ್ಟ್ ಕ್ರೆಡಿಟೆಡ್ ಬೈ ಬ್ಯಾಂಕ್ ರುಪೀಸ್ 800 ಪ್ಲಸ್ ಮಾಡ್ಕೋಬೇಕು. ಇನ್ನು ನೆಕ್ಸ್ಟ್ ನಂಬರ್ ಡಿ ಏನು ಇನ್ಫಾರ್ಮೇಷನ್ ಐತೆ ಅಂತಂದರೆ ಇನ್ಶೂರೆನ್ಸ್ ಪ್ರೀಮಿಯಮ್ ಪೇಯ್ಡ್ ಬೈ ದ ಬ್ಯಾಂಕ್ ರುಪೀಸ್ 4,000. ಇಲ್ಲಿ ಇನ್ಶೂರೆನ್ಸ್ ಪ್ರೀಮಿಯಮ್ ಪೇಯ್ಡ್ ಬೈ ದ ಬ್ಯಾಂಕ್ ಅಂತಂದ್ರೆ ಇದರ ಅರ್ಥ ಏನಂತಂದ್ರೆ ಪಾಸ್ಬುಕ್ನಾಗ ಡೆಬಿಟ್ ಹಾಕಿರ್ತಾನೆ ಅಂದ್ರೆ ಅದರ ಅಪೋಸಿಟ್ಲಿ ನಾವು ಏನು ಮಾಡಬೇಕು, ಇಲ್ಲಿ ಮೈನಸ್ ಮಾಡ್ಕೋಬೇಕು. ಸೊ ನೆಕ್ಸ್ಟ್ ಏನಂತಂದರೆ ಇನ್ಶೂರೆನ್ಸ್ ಪೇಯ್ಡ್ ಬೈ ದ ಬ್ಯಾಂಕ್ ರುಪೀಸ್ 4,000 ಮೈನಸ್ ಮಾಡ್ಕೋಬೇಕು. ಈ ಬ್ಯಾಂಕ್ ಚಾರ್ಜಸ್ ಡೆಬಿಟೆಡ್ ಓನ್ಲಿ ಇನ್ ದ ಪಾಸ್ಬುಕ್ ರುಪೀಸ್ 200. ಸೊ ನಾ ಈಗಾಗಲೇ ಹೇಳಿದ್ದೀನಿ, ಪಾಸ್ಬುಕ್ ಒಳಗೆ ನಾವು ಡೆಬಿಟ್ ಆಗಿದ್ದನ್ನು ಅದನ್ನು ಏನು ಮಾಡ್ಬೇಕು, ನಾವು ಮೈನಸ್ ಮಾಡ್ಕೋಬೇಕು. ಹೀಗಾಗಿ 200 ರುಪೀಸನ್ನು ನೆಕ್ಸ್ಟ್ ಕಾಲಮ್ ಒಳಗೆ ಇಲ್ಲಿ ಮೈನಸ್ ಕಾಲಮ್ ಒಳಗೆ ಇಟ್ಕೊತು. ಬ್ಯಾಂಕ್ ಚಾರ್ಜಸ್ ಡೆಬಿಟೆಡ್ ಇನ್ ಪಾಸ್ಬುಕ್ 200. ಇನ್ನು ನೆಕ್ಸ್ಟ್ ಲಾಸ್ಟ್ ಟ್ರಾನ್ಸಾಕ್ಷನ್ ಏನು ಕೊಟ್ಟನಂದ್ರೆ ಡೈರೆಕ್ಟ್ ಡಿಪಾಸಿಟೆಡ್ ಬೈ ಕಸ್ಟಮರ್ ರುಪೀಸ್ 8,000. ಡೈರೆಕ್ಟ್ ಡಿಪಾಸಿಟ್ ಅಂದ್ರೆ ಕಸ್ಟಮರ್ ಇದ್ದಾವ, ಒಬ್ಬ ನಮ್ಮ ಕಸ್ಟಮರ ಡೈರೆಕ್ಟ್ಲಿ ಬ್ಯಾಂಕಿಗೆ ಹೋಗಿನ ಡಿಪಾಸಿಟ್ ಮಾಡಿರ್ತಾರೆ. ಸೊ ಡಿಪಾಸಿಟ್ ಮಾಡಿದ್ದಂತಂದ್ರಲ್ಲಿ ಪಾಸ್ಬುಕ್ನಾಗ ಏನಾಗಿರ್ತೈತಿ ಅಂದ್ರೆ ಅದು ಕ್ರೆಡಿಟ್ ಆಗಿರ್ತೈತಿ, ರಿಸೀಟ್ ಆಗಿರ್ತೈತಿ. ಸೊ ರಿಸೀಟ್ ಆಗಿತ್ತಂದ್ರೆ ನಾವು ಇಲ್ಲಿ ಅದನ್ನು ಏನು ಮಾಡ್ಕೋಬೇಕು, ಪ್ಲಸ್ ಮಾಡ್ಕೋಬೇಕು. ಹಂಗಾರೆ ನಮ್ಮ ಕಾಲಮ್ನಾಗ ಏನು ಮಾಡ್ಬೇಕು, ಇದನ್ನು 8,000 ಪ್ಲಸ್ ಮಾಡ್ಕೋಬೇಕು. ಏನಂತೇಳಿ ಡೈರೆಕ್ಟ್ ಡಿಪಾಸಿಟೆಡ್ ಬೈ ಕಸ್ಟಮರ್. ಸೊ ಇನ್ನು ಲಾಸ್ಟ್ ಏನು ಮಾಡಬೇಕಂದ್ರೆ ಇಷ್ಟೆಲ್ಲ ಟ್ರಾನ್ಸಾಕ್ಷನ್ ಆದ ನಂತರ ಇಲ್ಲಿ ಟೋಟಲ್ ಕಾಲಮ್ನ ಇಲ್ಲಿ ಪ್ಲಸ್ ಕಾಲಮ್ನ ಟೋಟಲ್ ಮಾಡ್ಕೋಬೇಕು. ಟೋಟಲ್ ಎಷ್ಟು ಆಗ್ತೈತಿ ಅಂದ್ರೆ 27,400 ಐತೈತಿ. ಅಷ್ಟನ್ನು ನಾವು ಇಲ್ಲಿ ಇಡಬೇಕು. ಇನ್ನೇನು ಮಾಡಬೇಕಂದ್ರೆ ಮೈನಸ್ ಕಾಲಮ್ದಾಗಿನೂ ಎಲ್ಲನೂ ಮೈನಸ್ ಮಾಡ್ಕೋಬೇಕು. 6,000 4,200. ಸೊ 27,400 ಒಳಗೆ ಇಷ್ಟನ್ನು ಮೈನಸ್ ಮಾಡಿದ್ರೆ ಎಷ್ಟು ಬರ್ತೈತಿ ಅಂದ್ರೆ 17,200 ಬರ್ತೈತಿ. ಅದಕ್ಕೆ ಏನಂತಂದ್ರೆ ನಾವು ಬ್ಯಾಂಕ್ ಬ್ಯಾಲೆನ್ಸ್ ಆ್ಯಸ್ ಪರ್ ಪಾಸ್ಬುಕ್, ಅಂದರೆ ಇಲ್ಲಿ ಕ್ಯಾಶ್ ಬುಕ್ಕಿಗೆ ಮತ್ತು ಪಾಸ್ಬುಕ್ಕಿಗೆ ಎರಡೂ ಮ್ಯಾಚ್ ಆತಂದ್ರೆ ದಟ್ ಈಸ್ ಕಾಲ್ಡ್ ಎ ಬ್ಯಾಂಕ್ ರಿಕನ್ಸಿಲಿಯೇಷನ್ ಸ್ಟೇಟ್ಮೆಂಟ್. ಬರೆದ್ರೆ ನಾವು ಈಸಿಯಾಗಿ 12 ಮಾರ್ಕ್ಸ್ ತೊಗೋಬೋದು. ಆದ್ದರಿಂದ ಆತ್ಮೀಯ ವಿದ್ಯಾರ್ಥಿಗಳೇ, ಇಂಥ ಪ್ರಾಬ್ಲಮ್ಸ್ನ ಫಸ್ಟ್ ಪ್ರಯಾರಿಟಿ ಒಳಗೆ ಸಾಲ್ವ್ ಮಾಡಬೇಕು. ಯಾಕಂದರೆ ಟೈಮ್ ಸೇವ್ ಆಗ್ತೈತಿ ಮತ್ತು ಸ್ಕೋರ್ ಜಾಸ್ತಿ ಆಗ್ತೈತಿ. ನೆಕ್ಸ್ಟ್ ಇನ್ 2020 annual question paper, from the following particulars prepare bank reconciliation statement as on 31/3/2017. ಇಲ್ಲಿ ಬ್ಯಾಂಕ್ ರಿಕನ್ಸಿಲಿಯೇಷನ್ ಸ್ಟೇಟ್ಮೆಂಟ್ ಆ್ಯಸ್ ಆನ್ 31/3/2017 ಅಂತೇಳಿ ಬರ್ಕೋಬೇಕು ಆ್ಯಸ್ ಪರ್ ಕ್ವಶನ್ ಪೇಪರ್ ಪ್ರಕಾರ. ಅದೇ ಥರ ಇಲ್ಲಿ ನಾನು ಕಾಲಮ್ಸ್ಗಳು ಪ್ರಿಪೇರ್ ಮಾಡಿದ್ದನು, ಸೀರಿಯಲ್ ನಂಬರ, ಪರ್ಟಿಕ್ಯುಲರ್ಸ, ಇನ್ನು ಪ್ಲಸ್ ಕಾಲಮ್ ಮತ್ತು ಮೈನಸ್ ಕಾಲಮ್. ಇನ್ನು ಕ್ವಶನ್ ಪೇಪರ್ ರೀಡ್ ಮಾಡ್ಕೊಳ್ತದಾಗ ಫಸ್ಟ್ ಏನಪ್ಪ ಅಂದ್ರೆ ಬ್ಯಾಂಕ್ ಬ್ಯಾಲೆನ್ಸ್ ಆ್ಯಸ್ ಪರ್ ಕ್ಯಾಶ್ ಬುಕ್ ರುಪೀಸ್ 30,000 ಐತಿ. ಇದನ್ನು ನಾನು ಪ್ಲಸ್ ಕಾಲಮ್ ಒಳಗೆ ಫಸ್ಟ್ ಇಡ್ತೀನಿ. ಬ್ಯಾಂಕ್ ಬ್ಯಾಲೆನ್ಸ್ ಆ್ಯಸ್ ಪರ್ ಕ್ಯಾಶ್ ಬುಕ್ ರುಪೀಸ್ 30,000. ಇನ್ನು ನೆಕ್ಸ್ಟ್ ಇನ್ಫಾರ್ಮೇಷನ್ ಏನೈತೆ ಅಂದ್ರೆ ಚೆಕ್ ಇಶ್ಯೂಡ್ ಬಟ್ ನಾಟ್ ಪ್ರೆಸೆಂಟೆಡ್ ಫಾರ್ ಪೇಮೆಂಟ್ ರುಪೀಸ್ 3,000 ಐತಿ. ಅಂದರೆ ಚೆಕ್ ನಾವು ಇಶ್ಯೂಡ್ ಮಾಡಿದ್ದು ನಮ್ಮ ಕ್ಯಾಶ್ ಬುಕ್ದಿಂದ ಮೈನಸ್ ಆಗೈತಿ. ಇದನ್ನು ಏನು ಮಾಡ್ಕೋಬೇಕು, ನಾವು ಇಲ್ಲಿ ಪ್ಲಸ್ ಮಾಡ್ಕೋಬೇಕು. ಏನಂತೇಳಿ ಚೆಕ್ ಇಶ್ಯೂಡ್ ಬಟ್ ನಾಟ್ ಪ್ರೆಸೆಂಟೆಡ್ ಫಾರ್ ಪೇಮೆಂಟ್ ರುಪೀಸ್ 3,000. ಈ ರೀತಿಯಾಗಿ ಈಸಿಲಿ ನಾವು ಪ್ರಾಬ್ಲಮ್ನ ಸಾಲ್ವ್ ಮಾಡ್ಕೊತ ಹೋಗಬೇಕು. ಇನ್ನು ನೆಕ್ಸ್ಟ್ ಸಿ ಏನೈತೆ ಅಂದರೆ ಬ್ಯಾಂಕ್ ಚಾರ್ಜಸ್ ಡೆಬಿಟೆಡ್ ಇನ್ ಪಾಸ್ಬುಕ್ ರುಪೀಸ್ 500. ಅಂದ್ರೆ ಬ್ಯಾಂಕ್ ಪಾಸ್ಬುಕ್ನಾಗ ಡೆಬಿಟೆಡ್ ಆಗೈತಿ. ಸೊ ಅದಕ್ಕೆ ನಾವು ಇದನ್ನು ಮೈನಸ್ ಮಾಡಬೇಕು.
ಎಷ್ಟು ಅಂತಂದ್ರೆ 500 ರುಪೀಸ್. ಸೊ ಹಂಗಾರೆ ಇದನ್ನು ನಾನು ಎಲ್ಲಿ ಬರಿತೀನಿ ಅಂತಂದ್ರೆ ಇಲ್ಲಿ ಮೈನಸ್ ಕಾಲಮ್ ಒಳಗೆ ಬರಿತೀನಿ 500 ಏನಂತೇಳಿ ಬ್ಯಾಂಕ್ ಚಾರ್ಜಸ್ ಡೆಬಿಟೆಡ್ ಇನ್ ಪಾಸ್ಬುಕ್. ಇನ್ನು ನೆಕ್ಸ್ಟ್ ನಂಬರ್ ಡಿ ಏನೈತೆ ಅಂದ್ರೆ ಡಿವಿಡೆಂಡ್ ಆನ್ ಶೇರ್ಸ್ ಕಲೆಕ್ಟೆಡ್ ಬೈ ದ ಬ್ಯಾಂಕ್ ಆ್ಯಂಡ್ ಕ್ರೆಡಿಟೆಡ್ ಇನ್ ಪಾಸ್ಬುಕ್. ಇಲ್ಲಿ ಕಲೆಕ್ಟ್ ಮಾಡ್ಕೊಂಡು ಏನು ಮಾಡಿದ ನಾವು ಪಾಸ್ಬುಕ್ನಾಗ ಕ್ರೆಡಿಟ್ ಕೊಟ್ಟನು ಅದನ್ನು ನಾವು ಇದರ ಅಪೋಸಿಟ್ಲಿ ನಾವಿಲ್ಲಿ ಪ್ಲಸ್ ಮಾಡ್ಕೋಬೇಕು. ಸೊ ಹಂಗಾರೆ ಇದನ್ನು ಪ್ಲಸ್ ಕಾಲಮ್ ಒಳಗೆ ಇಟ್ಕೋಬೇಕು. ಏನಂತೇಳಿ ಡಿವಿಡೆಂಡ್ ಆನ್ ಶೇರ್ಸ್ ಕಲೆಕ್ಟೆಡ್ ಬೈ ದ ಬ್ಯಾಂಕ್ ಆ್ಯಂಡ್ ಕ್ರೆಡಿಟೆಡ್ ಇನ್ ಪಾಸ್ಬುಕ್ ₹6,000. ಇನ್ನು ನೆಕ್ಸ್ಟ್ ನಂಬರ್ ಇ ಏನೈತೆ ಅಂದರೆ ಎ ಚೆಕ್ ಡಿಪಾಸಿಟೆಡ್ ಇನ್ ಟು ಬ್ಯಾಂಕ್. ಚೆಕ್ಕನ್ನು ಡಿಪಾಸಿಟ್ ಕಳಿಸಿದ್ದು ಬಟ್ ನಾಟ್ ಕಲೆಕ್ಟೆಡ್ ಬೈ ದ ಬ್ಯಾಂಕ್. ಸೊ ಹಂಗಾರೆ ಇಲ್ಲಿ ನಮ್ಮ ಕ್ಯಾಶ್ ಬುಕ್ನಾಗ ಏನು ಮಾಡಿರ್ತದನ್ನ ಪ್ಲಸ್ ಮಾಡಿರ್ತು. ಸೊ ಇಲ್ಲಿ ಏನು ಮಾಡ್ಬೇಕು ಅದನ್ನು ಮೈನಸ್ ಮಾಡಬೇಕು. ಅಂದರೆ ಡೆಬಿಟ್ ಅಂದರೆ ಪ್ಲಸ್ ಅಂತೇಳಿ ತೋರಿಸಿದನು. ಸೊ ಏನಂತೇಳಿ ಬರೀಬೇಕು ಚೆಕ್ ಡಿಪಾಸಿಟ್ ಇನ್ ಟು ಬ್ಯಾಂಕ್ ಬಟ್ ನಾಟ್ ಕಲೆಕ್ಟೆಡ್ 7,000. ಇನ್ನು ನೆಕ್ಸ್ಟ್ ಏನೈತೆ ಅಂದರೆ ಇಂಟ್ರೆಸ್ಟ್ ಕ್ರೆಡಿಟೆಡ್ ಇನ್ ಪಾಸ್ಬುಕ್ ಓನ್ಲಿ ₹600. ಅಂದ್ರೆ ಅಲ್ಲಿ ಇಂಟ್ರೆಸ್ಟ್ ಏನಾಗೈತಿ ಇಲ್ಲಿ ಪಾಸ್ಬುಕ್ನಾಗ ಕ್ರೆಡಿಟ್ ಆಗೈತೆ ಅಂದ್ರೆ ನಾವು ಇದನ್ನು ಪ್ಲಸ್ ಮಾಡ್ಕೋಬೇಕು. ಏನಂತೇಳಿ ಪ್ಲಸ್ ಮಾಡ್ಕೋಬೇಕು ಇಂಟ್ರೆಸ್ಟ್ ಕ್ರೆಡಿಟೆಡ್ ಇನ್ ಪಾಸ್ಬುಕ್ ಅಂತೇಳಿ ₹600 ತೋರಿಸ್ಬೇಕು. ಇನ್ನು ನೆಕ್ಸ್ಟ್ ಲಾಸ್ಟ್ ಟ್ರಾನ್ಸಾಕ್ಷನ್ ಏನೈತೆ ಅಂದ್ರೆ ಇನ್ಶೂರೆನ್ಸ್ ಪ್ರೀಮಿಯಮ್ ಪೇಡ್ ಡೈರೆಕ್ಟ್ಲಿ ಬೈ ದ ಬ್ಯಾಂಕ್ ಅಂಡರ್ಸ್ಟ್ಯಾಂಡಿಂಗ್ ಅಡ್ವೈಸ್ ₹1,500. ಇದನ್ನು ಏನು ಮಾಡಿದ ನಾವು ಡೈರೆಕ್ಟ್ಲಿ ಬ್ಯಾಂಕರಿದ್ದವ ಪೇಡ್ ಮಾಡ್ಯಾನ ಇನ್ಶೂರೆನ್ಸ. ಸೊ ಅದಕ್ಕಾಗಿ ನಾವು ಇದನ್ನು ಮೈನಸ್ ಮಾಡ್ಕೋಬೇಕು. ಏನಂತೇಳಿ ಇನ್ಶೂರೆನ್ಸ್ ಪ್ರೀಮಿಯಮ್ ಪೇಡ್ ಬೈ ದ ಬ್ಯಾಂಕ್ ಅಂಡರ್ಸ್ಟ್ಯಾಂಡಿಂಗ್ ಅಡ್ವೈಸ್ ₹1,500. ಸೊ ಇಷ್ಟೆಲ್ಲ ಟ್ರಾನ್ಸಾಕ್ಷನ್ ಆದ ಕೂಡಲೇ ಫಸ್ಟ್ ನಾವಿಲ್ಲಿ ಪ್ಲಸ್ ಕಾಲಮ್ದು ಟೋಟಲ್ ಮಾಡ್ಕೋದ. ಸೊ ಇನ್ನು ನೆಕ್ಸ್ಟ್ ಮೈನಸ್ ಕಾಲಮ್ದಾಗಿನೂ ಎಲ್ಲ ಮೈನಸ್ ಮಾಡ್ಕೋತ ಬರೋದ. ಮೈನಸ್ ಮಾಡ್ಕೊಂಡ್ರೆ ಏನು ಬ್ಯಾಲೆನ್ಸ್ ಉಳಿತೈತಿ ದಟ್ ಈಸ್ ಕಾಲ್ಡ್ ಎ ಬ್ಯಾಂಕ್ ಬ್ಯಾಲೆನ್ಸ್ ಆ್ಯಸ್ ಪರ್ ದಿ ಪಾಸ್ಬುಕ್. ಇಷ್ಟು ಬಿಡಿಸಿದ್ರೆ ನಮ್ಗೆ 12 ಮಾರ್ಕ್ಸ ಈಸಿಯಾಗಿ ಸಿಗ್ತಾವೆ. ಆದ್ದರಿಂದ ಆತ್ಮೀಯ ವಿದ್ಯಾರ್ಥಿಗಳೇ ಇಂಥ ಪ್ರಾಬ್ಲಮ್ಸ್ನ ಫಸ್ಟ್ ಪ್ರಯಾರಿಟಿ ಒಳಗೆ ನಾವು ಅಟೆಂಡ್ ಮಾಡಬೇಕು. ಯಾಕಂದ್ರೆ ಇಲ್ಲಿ ಟೈಮ್ ಸೇವ್ ಆಗ್ತೈತಿ, ಸ್ಕೋರ್ ಜಾಸ್ತಿ ಆಗ್ತೈತಿ. ಸೊ ಆದ್ದರಿಂದ ಆತ್ಮೀಯ ವಿದ್ಯಾರ್ಥಿಗಳೇ ಇನ್ನು ಉಳಿದ ಪ್ರಾಬ್ಲಮ್ಸ್ ಏನದಾವೋ ಅದನ್ನು ನೆಕ್ಸ್ಟ್ ವಿಡಿಯೋದಾಗ ನಾನು ಅದನ್ನು ಸಾಲ್ವ್ ಮಾಡ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್ ಬಾಯ್. ಥ್ಯಾಂಕ್ ಯು.